Welcome back to my YouTube channel. ಇನ್ನು ಇವತ್ತಿನ ಟಾಪಿಕ್ ಬಂದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಮೀಶೋ ಕ್ರಿಯೇಟರ್ ಕ್ಲಬ್ದು ಪ್ರಾಡಕ್ಟ್ದು ಲಿಂಕ್ ಶೇರ್ ಮಾಡೋದು ಮತ್ತೆ ಫೇಸ್ಬುಕ್ ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ ಲಿಂಕ್ ನ ಶೇರ್ ಮಾಡೋದು ಅಂತ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ದೀರಾ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಯಾವ ರೀತಿ ಶೇರ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಕ್ಲೀನ್ ಆಗಿ. ಸೊ ಯೂಟ್ಯೂಬ್ಗೆ ಮತ್ತೆ ಫೇಸ್ಬುಕ್ಗೆ ಯಾವ ರೀತಿ ಶೇರ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ತಡ ಮಾಡೋದ್ ಬೇಡ. ಇವತ್ತು ಟಾಪಿಕ್ ನಾನು ಹೇಳ್ದಾಗೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ಗೆ ಯಾವ ರೀತಿ ನಾವು ಲಿಂಕ್ ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಅಪ್ಲೋಡ್ ಮಾಡಬೇಕು ಅನ್ನೋದಾಗಿರುತ್ತೆ. ನಾನು ಲಾಸ್ಟ್ ಸಲನೇ ಹೇಳಿದ್ದೀನಿ, ನಾವು ವಿಡಿಯೋ ಎಲ್ಲ ಮಾಡಿಕೊಂಡು ಮುಂಚೆನೆ ಯೂಟ್ಯೂಬ್ ಆಗ್ಲಿ ಅಥವಾ ಫೇಸ್ಬುಕ್ ಆಗ್ಲಿ ಮುಂಚೆನೆ ಅಪ್ಲೋಡ್ ಮಾಡಿರ್ಬೇಕಾಗುತ್ತೆ ವಿಡಿಯೋನ. ಇನ್ ಕೇಸ್ ಸ್ಟೋರಿ ಹಾಕ್ಬೇಕು ಅಂದ್ರೆ ಯಾವ ರೀತಿ ಹಾಕ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಳ್ಳೋಣ. ನಾವು ಓಪನ್ ಮಾಡ್ಕೊಂಡ್ರೆ ನಾರ್ಮಲ್ ಆಗಿ ಡಿ.ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಓಪನ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಓಪನ್ ಕೊಟ್ರೆ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ ಡಿ.ಎಂ ಅಂತ. ನಾನ್ ತೋರಿಸ್ತಾ ಇರೋದು ನಿಮ್ಗೆ ಯೂಟ್ಯೂಬ್ಗೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ ಬೇಡ. ಇಲ್ಲಿ ಕೆಳಗಡೆ ಇದೆ ನೋಡಿ, ಗೆಟ್ ಕಮಿಷನ್ ಲಿಂಕ್ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ ಇವಾಗ ತೋರಿಸ್ತಿದೆ ನೋಡಿ, ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬ್ ಶಾರ್ಟ್ಸ್ ಅಂಡ್ ವಿಡಿಯೋ. ಯೂಟ್ಯೂಬ್ಗೆ, ಶಾರ್ಟ್ಸ್ಗೆ ಮತ್ತೆ ವಿಡಿಯೋಗೆ ಎರಡಕ್ಕೂ ಕೂಡ ಒಂದೇ ಲಿಂಕ್ ಆಗುತ್ತೆ. ಮತ್ತೆ ಫೇಸ್ಬುಕ್ ಪೋಸ್ಟ್ ಏನಾದ್ರೂ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಅಂದ್ಬಿಟ್ಟು ನಾನಿವಾಗ ಸೆಕೆಂಡ್ ಒನ್ ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ವಿಡಿಯೋ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಯಾವ್ಯಾವ ಪ್ರಾಡಕ್ಟ್ ನಾವು ಲಿಂಕ್ ಹಾಕ್ಬೇಕು, ಆ ಪ್ರಾಡಕ್ಟ್ ಎಲ್ಲ ನಾನು ಇವಾಗ ಲಿಂಕ್ ನ ಕಾಪಿ ಮಾಡ ಯಾವ್ಯಾವ ಪ್ರಾಡಕ್ಟ್ ನಾನು ಅಲ್ಲಿ ಹಾಕ್ತೀನಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಆರ್ಡರ್ಸ್ ಮಾಡಿದ್ರೆ ಆರ್ಡರ್ ಲಿಸ್ಟ್ ಅಲ್ಲಿ ಇರುತ್ತೆ, ಇಲ್ಲ ವಿಸ್ ಲಿಂಕ್ ಅಂದ್ರೆ ವಿಸ್ ಲಿಂಕ್ ಅಲ್ಲಿ ನೀವೇನಾದ್ರೂ ಆಡ್ ಮಾಡಿದ್ರೆ ಅದ್ರಲ್ಲಿ ಇರುತ್ತೆ. ಓಕೆನಾ? ನಾನಿವಾಗ ಇದೊಂದು ಗಡಿಯಾರ ಹಾಕ್ತಾ ಇದ್ದೀನಿ, ಇದೊಂದು ಗಡಿಯಾರ ಹಾಕ್ತಾ ಇದ್ದೀನಿ, ಇದೊಂದು ಟೀ ಪಾತ್ರೆ ಹಾಕ್ತಾ ಇದ್ದೀನಿ, ಇದೊಂದು ಮ್ಯಾಟ್ ಹಾಕ್ತಾ ಇದ್ದೀನಿ, ಮತ್ತೆ ಇದೊಂದು ನೈಫ್ದು ಹಾಕೊಂತ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾದ್ರೂ ನೀವು ಅಷ್ಟು ಸೆಲೆಕ್ಟ್ ಮಾಡ್ಕೊಬಹುದು. ಡನ್ ಅಂತ ಕೊಡೋಣ. ಓಕೆನಾ? ಇವಾಗ ಇಲ್ಲಿದೆ ನೋಡಿ, ಅಫಿಲಿಟಿ ಮೇಶೋ ಕಾಪಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದೆಲ್ಲಾ ಪ್ರಾಡಕ್ಟ್ದು ಲಿಂಕ್ ಕಾಪಿ ಆಗುತ್ತೆ. ಓಕೆನಾ? ಶೇರ್ ಆನ್ ಯೂಟ್ಯೂಬ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಕೆಳಗಡೆ ಕಾಪಿ ಅಂತ ಬರುತ್ತೆ, ಮತ್ತೆ ನಮ್ದು ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ. ಓಕೆನಾ? ನಾನು ಇವಾಗ ಬೇರೆ ಅಕೌಂಟ್ ಇದೆ, ನಾನು ನನ್ನ ಅಕೌಂಟ್ಗೆ ಚೇಂಜ್ ಮಾಡ್ಕೊಂತೀನಿ. ಓಕೆನಾ? ಅದು ಡೈರೆಕ್ಟ್ ಯೂಟ್ಯೂಬ್ ಚಾನಲ್ನೇ ಓಪನ್ ಬಂದ್ಬಿಡುತ್ತೆ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ನಾವು ಚಾನಲ್ ಅಲ್ಲಿ ಆ ವಿಡಿಯೋಸ್ ಬಗ್ಗೆ, ಆ ಪ್ರಾಡಕ್ಟ್ ಬಗ್ಗೆ ಏನಾದ್ರೂ ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ಅದಕ್ಕೆ ನಾವು ಆಡ್ ಮಾಡ್ಬೇಕಾಗುತ್ತೆ. ನಾನಿವಾಗ ಯಾವುದೇ ರೀತಿ ಆ ಪ್ರಾಡಕ್ಟ್ ವಿಡಿಯೋ ಮಾಡಿಲ್ಲ, ಜಸ್ಟ್ ನಿಮ್ಗೆ ಲಿಂಕ್ ನ ಯಾವ ರೀತಿ ಶೇರ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಆ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಏನ್ ಗೊತ್ತಾ, ಇವಾಗ ನಾವು ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಲಿಂಕ್ ಹಾಕಿದ್ರೆ ಸೊ ಅವರು ಪರ್ಚೇಸ್ ಮಾಡ್ಕೊಂತಾರೆ. ಇನ್ ಕೇಸ್ ನಾವು ರಿವ್ಯೂ ಕೊಡ್ತೀವಿ ಅಲ್ವಾ, ಅವಾಗ ನಮ್ ಪ್ರಾಡಕ್ಟ್ ಗಳೇನಾದ್ರೂ ಇಷ್ಟ ಆದ್ರೆ ನಾವು ರಿವ್ಯೂ ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಮೇಲೆ ಆಗಿರುತ್ತೆ. ಓಕೆನಾ? ನಾವು ಬೈ ಮಾಡೋದು ಅಷ್ಟೇ, ಪ್ರಾಡಕ್ಟ್ ಒಳ್ಳೆ ರೀತಿ ಇರೋಂಥದ್ದು, ಒಳ್ಳೆ ಕ್ವಾಲಿಟಿ ಇರೋಂಥದ್ದು, ಮತ್ತೆ ರಿವ್ಯೂ ಜಾಸ್ತಿ ಇರೋಂಥದ್ದು. ನನ್ಗೆ ತುಂಬಾ ಜನ ಕೇಳಿದ್ದೀರಾ, ಅಂದ್ರೆ ಜಾಸ್ತಿ ಸೇಲ್ ಆಗೋಂತ ಪ್ರಾಡಕ್ಟ್ಗಳು ಯಾವುದು, ಅದನ್ನೊಂದಿನ ವಿಡಿಯೋ ಮಾಡಿ ಅಂತ. ಅದು ನೀವೇ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ? ನಮ್ಗೆ ಆ ತರ ಕೊಡಲ್ಲ, ಮೀಶೋ ಅಕೌಂಟ್ ಅಲ್ಲಿ ತೋರ್ಸಲ್ಲ ಇದು ಜಾಸ್ತಿ ಸೇಲ್ ಆಗುತ್ತೆ ಮಾಡಿ ಅನ್ಬಿಟ್ಟು. ನಾವ್ ಯಾವ್ದೇ ಒಂದು ಪ್ರಾಡಕ್ಟ್ ನು ತಗೊಂಡ್ರು ಕೂಡ ನಾವು ಜನರಿಗೆ ತೋರ್ಸೋ ಅಂತ ರೀತಿ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಡಿಫ್ರೆನ್ಸ್ ಆಗಿದ್ರೆ ಸೊ ಜನ ಲೈಕ್ ಮಾಡ್ತಾರೆ. ಇವಾಗ ಹಂಗೆ ಅಲ್ವಾ, ಇದು ಮೊಬೈಲ್ ಹಿಂಗಿದೆ ತಗೊಳ್ಳಿ ಅಂದ್ರೆ ಯಾರು ತಗೊಳಲ್ಲ. ಇದ್ರ ಬಗ್ಗೆ ನಾನು ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು, ಇದ್ರಲ್ಲಿರೋ ಫೀಚರ್ಸ್ ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು, ಸೊ ಅವಾಗ ಜನಕ್ಕೆ ಇಷ್ಟ ಆಗಿ ತಗೊಳ್ತಾರೆ ಅಲ್ವಾ.
ಸೊ ನಾವು ಪ್ರಾಡಕ್ಟ್ದು ಅಷ್ಟೇ ಕಮಿಷನ್, ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ನಾವು ಲಿಂಕ್ ನ ಶೇರ್ ಮಾಡ್ತೀವಿ ಅದ್ರ ಬಗ್ಗೆ ರಿವ್ಯೂ ಕೊಡ್ಬೇಕು, ಚೆನ್ನಾಗಿ ರಿವ್ಯೂ ಕೊಡ್ಬೇಕು. ಅದ್ರಲ್ಲೂ ನಾವು ಪ್ರಾಡಕ್ಟ್ ನ ಬೈ ಮಾಡಿ ರಿವ್ಯೂ ಕೊಡ್ತೀವಿ ಅಂದ್ರೆ ನಮ್ಗೆ 100% ಅದರಿಂದ ವರ್ಕ್ ಆಗುತ್ತೆ. ಓಕೆನಾ. ಆ ಬೈ ಮಾಡೋ ಮೆಥಡ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದ್ರೆ, ಇವಾಗ ಎಲ್ರು ವಿಡಿಯೋ ಮಾಡ್ತಿರ್ತಾರೆ ಒಂದ್ ಪ್ರಾಡಕ್ಟ್ ಬಗ್ಗೆ, ನೀವು ಅದೇ ಪ್ರಾಡಕ್ಟ್ ನ ತಗೊಂಡು ವಿಡಿಯೋ ಮಾಡಿದ್ರೆ ನಿಮ್ಗೆ ಬಿಸ್ನೆಸ್ ಆಗಲ್ಲ. ಓಕೆನಾ. ಏನ್ ಮಾಡ್ಬೇಕು, ಯಾರು ವಿಡಿಯೋ ಮಾಡಿರ್ಬಾರ್ದು, ಇಲ್ಲ ಕಡಿಮೆ ವಿಡಿಯೋಗಳು ಮಾಡಿರ್ಬೇಕು ಅಂತ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡ್ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ನಾವ್ ಏನ್ ಪ್ರಾಡಕ್ಟ್ ನ ತಗೊಂಡು ಜನರಿಗೆ ತೋರಿಸ್ತೀವಿ ಅದು ಜಾಸ್ತಿ ಯೂಸ್ ಆಗೋ ತರ ಇರ್ಬೇಕು. ಈಗ ದುಡ್ಡು ಇರೋರು ಕೂಡ ತಗೊಬೇಕು ಅಂತ ಅನ್ಸ್ಬೇಕು, ಸ್ವಲ್ಪ ಬಡವ್ರ ತರ ಇರ್ತಾರೆ ಅಲ್ವಾ, ಅಂತವ್ರಿಗೂ ಕೂಡ ಅನ್ಸ್ಬೇಕು ಈ ಪ್ರಾಡಕ್ಟ್ ನನಗೆ ಯೂಸ್ ಆಗುತ್ತೆ, ಇದರಿಂದ ನನಗೆ ಬೆನಿಫಿಟ್ ಇದೆ, ಇದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ ಅಂತ ಎಲ್ರಿಗೂ ಕೂಡ ಅನ್ಸ್ಬೇಕು. ಅಂದ್ರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ತರ ಒಂದು ಪ್ರಾಡಕ್ಟ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆ, ನಾನು ಒಂದಿನ ನಿಮ್ಗೆ ತೋರಿಸ್ಬಿಟ್ಟು ಯಾವ ತರ ಅದು ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತೀನಿ. ಇವಾಗ ಯಾಕೆ ಆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ನಾನೇ ಇನ್ನು ಆ ರೀತಿ ವಿಡಿಯೋನ ಮಾಡ್ತಾ ಇಲ್ಲ, ನಿಮ್ಗೆ ಹೆಂಗ್ ಹೇಳ್ಕೊಡಕ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನ್ ಸ್ವಲ್ಪ ಬ್ಯುಸಿ ಇದ್ದೀನಿ, ಅದು ಇದು ಅನ್ಕೊಂಡು ಮನೆ ಕಟ್ತಾ ಇದೀವಿ. ಹಂಗಾಗಿ ಎಲ್ಲಾ ವಿಡಿಯೋದಲ್ಲಿ ಬರೀ ಇವಳು ಇದನ್ನೇ ಹೇಳ್ತಿದ್ದಾಳೆ ಅಂತ ಅನ್ಕೊಂಬೇಡಿ. ಮನೆ ಕಟ್ತಾ ಇದೀವಿ, ಸೊ ನನ್ಗೆ ಮೈಂಡ್ ಅಷ್ಟು ಫ್ರೀ ಇಲ್ಲ ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡೋ ಅಷ್ಟು. ಸೊ ಈ ವಿಡಿಯೋಸ್ನ ಅಷ್ಟೇ ಒಂದು 5 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಬಂದು ವಿಡಿಯೋನ ಮಾಡ್ಬಿಟ್ಟು ನಿಮ್ಗೆ ನನ್ನ ಕೈಲಾದಷ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಆ ತರ ಪ್ರಾಡಕ್ಟ್ ಲಿಂಕ್ ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆ ಲಿಂಕ್ ನ ಎಲ್ಲಿ ಹಾಕಿದ್ರು ನಮ್ಗೆ ಅದರಿಂದ ಪ್ರಾಫಿಟ್ ಆಗ್ಬೇಕು, ಕಸ್ಟಮರ್ಗೆ ಅದು ಇಷ್ಟ ಆಗ್ಬೇಕು. ನಾವ್ ಏನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋ ವ್ಯೂಸ್ ಚೆನ್ನಾಗಿ ಬರ್ಬೇಕು, ಮತ್ತೆ ಲಿಂಕ್ ಅಂತ ಕಮೆಂಟ್ ಜಾಸ್ತಿ ಬರ್ಬೇಕು, ಮತ್ತೆ ಅದರಿಂದ ಬೈ ಮಾಡ್ಬೇಕು, ಅವಾಗ ನಮ್ಗೆ ಕಮಿಷನ್ ಸಿಗುತ್ತೆ. ಓಕೆನಾ. ಆ ರೀತಿ ಕಮಿಷನ್ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಜನರಿಗೆ ಜಾಸ್ತಿ ಇಷ್ಟ ಆಗುವಂತ ಪ್ರಾಡಕ್ಟ್ ನ ನಾವು ಬೈ ಮಾಡ್ಬಿಟ್ಟು ರಿವ್ಯೂ ಮಾಡ್ಬೇಕಾಗುತ್ತೆ. ಓಕೆನಾ. ಇವಾಗ ನಾನು ಫಸ್ಟ್ ಇದೆ ಅಲ್ವಾ, ಫಸ್ಟ್ ಒನ್ ಪೋಸ್ಟ್ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಪೋಸ್ಟ್ ನ ಮೊದ್ಲೇ ನಾವು ಹಾಕಿರ್ಬೇಕಾಗುತ್ತೆ. ಅದು ಎಡಿಟ್ ಆಪ್ಷನ್ ಹೋಗೋಣ. ಎಡಿಟ್ ಕೊಟ್ರೆ ಇಲ್ಲಿ ಕೆಳಗಡೆ ನೀವು ಡೈರೆಕ್ಟ್ ಯೂಟ್ಯೂಬ್ ಅಲ್ಲಿ ಆದ್ರೂ ಮಾಡ್ಕೊಬಹುದು, ವೈಟಿ ಸ್ಟುಡಿಯೋ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ಇವಾಗ ನನ್ಗಿದು ಯೂಟ್ಯೂಬ್ ಚಾನೆಲ್ ನ ಓಪನ್ ಆಗಿ ತೋರಿಸಿದೆ, ಸೊ ಅದ್ರಲ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಬಂದ್ರೆ ಓಪನ್ ಕೊಟ್ರೆ ಇಲ್ಲಿದೆ ನೋಡಿ, ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಜಾಗ ಮಾಡ್ಕೊಂಡು ಪೂರ್ತಿ ಫಸ್ಟ್ ಗಾದ್ರೂ ಹಾಕೊಬಹುದು, ಲಾಸ್ಟ್ ಗಾದ್ರೂ ಹಾಕೊಬಹುದು, ಎಲ್ ಬೇಕಾದ್ರೂ ಹಾಕೊಬಹುದು. ಓಕೆನಾ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಪ್ಷನ್ ಬರುತ್ತೆ. ಓಕೆನಾ. ನೋಡಿ, ಆ ಪೇಸ್ಟ್ ಅಂತ ಕೊಟ್ರೆ ಅದು ಅಲ್ಲಿ ಸೇವ್ ಆಗುತ್ತೆ. ಓಕೆನಾ. ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ಸೇವ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಸೇವ್ ಕೊಡ್ಬೇಕು. ಸೇವ್ ಕೊಟ್ರೆ ಮಾತ್ರ ಅದು ಅಲ್ಲಿ ನಾವು ಹಾಕಿರುವಂತ ಲಿಂಕ್ ಓಪನ್ ಆಗುತ್ತೆ. ಓಕೆನಾ. ನಾನು ಇವಾಗ ತೋರಿಸ್ತೀನಿ ನೋಡಿ ಅದು ಯಾವ ರೀತಿ ಇರುತ್ತೆ ಲಿಂಕ್ ಅನ್ಬಿಟ್ಟು. ಓಪನ್ ಮಾಡ್ಕೊಂಡು ಎಡಿಟ್ಗೆ ಹೋದ್ರೆ ಅದು ಇದಾಗಿರುತ್ತೆ ನೋಡಿ, ಇಲ್ಲಿ ಈ ತರ affiliatemesho.com ಅಂತ ಇರುತ್ತೆ ಅಲ್ವಾ, ಆ ತರ ಇರುತ್ತೆ. ಸೊ ಇದೇ ತರ ಇವಾಗ ಶಾರ್ಟ್ಸ್ ಹೋಗೋಣ. ಶಾರ್ಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಕೇಳ್ತೀರಾ ಅಲ್ವಾ. ಇವಾಗ ಫಸ್ಟ್ ಒನ್ ಶಾರ್ಟ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ಗೆ ಹೋಗ್ಬಿಟ್ಟು ಸೇಮ್ ಪ್ರೊಸೆಸ್ ಇರುತ್ತೆ ಇದಕ್ಕೂ. ಓಕೆನಾ. ಅಲ್ಲಿ ಲಿಂಕು ಅಷ್ಟೇ, ಯೂಟ್ಯೂಬ್ ವಿಡಿಯೋಸ್ ಅಂಡ್ ಶಾರ್ಟ್ಸ್ ಎರಡಕ್ಕೂ ಒಂದೇ ಲಿಂಕ್ ಬರುತ್ತೆ. ಓಕೆನಾ. ಈಗ ಇನ್ಸ್ಟಾಗ್ರಾಮ್ಗಾದ್ರೆ ಪೋಸ್ಟ್ಗೆ ಒಂಥರ ಕಾಪಿ ಲಿಂಕ್ ಬರುತ್ತೆ, ರೀಲ್ಗೆ ಒಂಥರ ಲಿಂಕ್ ಬರುತ್ತೆ. ಓಕೆನಾ. ಸೊ ಯೂಟ್ಯೂಬ್ಗೆ ಆ ತರ ಇಲ್ಲ, ಯೂಟ್ಯೂಬ್ ವಿಡಿಯೋಸ್ಗೂ ಶಾರ್ಟ್ಸ್ಗೂ ಒಂದೇ ಲಿಂಕ್ ಬರುತ್ತೆ. ಸೇಮ್ ಇದನ್ನು ಅಷ್ಟೇ, ಶೋ ಮೋರ್ ಅಂತ ಕೊಟ್ಬಿಟ್ಟು ಆಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇವಾಗ ಡಿಸ್ಕ್ರಿಪ್ಷನ್ ಪಕ್ಕದಲ್ಲಿ ಪೇಸ್ಟ್ ಕೊಟ್ಟು ಬ್ಯಾಕ್ ಹೋಗಿ ಸೇವ್ ಅಂತ ಕೊಟ್ರೆ ಮುಗೀತು. ಇವಾಗ ಇದು ಸೇವ್ ಆಗಿರುತ್ತೆ, ಎರಡರಲ್ಲೂ ಕೂಡ ಸೇವ್ ಆಗಿರುತ್ತೆ. ನಾವು ಅದು ಇವಾಗ ನಾನು ಅದನ್ನ ಜನ ಇವಾಗ ಯಾವ್ದೋ ಪ್ರಾಡಕ್ಟ್ಗೆ ನಾನು ಯಾವ್ದೋ ಲಿಂಕ್ ಹಾಕಿದ್ರೆ ಜನ ಅದನ್ನ ನೋಡಲ್ಲ. ಓಕೆನಾ. ನಾನು ಆ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ನ ನಾನು ಅಲ್ಲಿ ಹಾಕ್ತೀನಿ ಆ ಪ್ರಾಡಕ್ಟ್ ನ ನಾನಲ್ಲಿ ಗೈಡ್ ಮಾಡಿರ್ಬೇಕು, ಎಕ್ಸ್ಪ್ಲೈನ್ ಮಾಡಿರ್ಬೇಕು, ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿರ್ಬೇಕು, ಆವಾಗ ಜಾಸ್ತಿ ಜನ ಕ್ಲಿಕ್ ಮಾಡಿ ನೋಡಿ ತಗೊಳ್ಳೋ ಅಂತ ಸಾಧ್ಯತೆ ಇರುತ್ತೆ. ಸೊ ನಾನು ಹೇಳಿದ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಬೇರೆ ಅಕೌಂಟ್ ಇಂದ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ಅದು ಲಿಂಕ್ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ಓಪನ್ ಮಾಡ್ಕೊಂಡು ಇವಾಗ ನಂದು ಫಸ್ಟ್ ಇಲ್ಲೇ ಇದೆ, ನಂದು ಲಿಂಕ್ ಮೇಲೆ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಕೆಳಗಡೆ
ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನ ಕೆಳಗಡೆ ಸಿ ಮೋರ್ ಅಂತ ಇದೆ ಅಲ್ವಾ, ನೋಡಿ ಇಲ್ಲಿ HTTPS ಅಫಿಲಿಯೇಟ್ ಮೀಶೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅದು ಡೈರೆಕ್ಟ್ ಮೀಶೋ ಇದಕ್ಕೇನೆ ಕರ್ಕೊಂಡು ಹೋಗುತ್ತೆ. ಓಕೆನಾ, ನೋಡಿ ಇದಿಷ್ಟು ನಾನು ಹಾಕಿರೋ ಅಂತ ಪ್ರಾಡಕ್ಟ್ ಲಿಂಕ್ ಇಷ್ಟುನು ಇಲ್ಲೇ ಬಂದ್ಬಿಡುತ್ತೆ. ಓಕೆನಾ, ಇದನ್ನ ನಾವು ಓಪನ್ ಅಂತ ಕೊಟ್ರೆ ಓಪನ್ ಆಗುತ್ತೆ, ನಾವು ಶಾಪಿಂಗ್ ಮಾಡ್ಬೋದು. ಓಕೆನಾ, 1 ಮಿನಿಟ್, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದ್ರಲ್ಲೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಓಕೆ, ಈ ತರ ಇದೆ. ಓಕೆನಾ, ಈ ತರ ಬರುತ್ತೆ. ನಮ್ಗೆ ಇಷ್ಟ ಆದ್ರೆ ನಾವ್ ಇದನ್ನ ಬೈ ಮಾಡ್ಕೊಬಹುದು. ಸೊ ಈ ತರ ಇರುತ್ತೆ ಅಷ್ಟೇ. ಓಕೆನಾ, ಇನ್ನ ಈ ಕಡೆ ಬಂದ್ರೆ ಸೇಮ್ ಶಾರ್ಟ್ಸ್ದು ಅಷ್ಟೇ ಇದೇ ತರ ಇರುತ್ತೆ. ತೋರಿಸ್ತೀನಿ ನಾನು ಓಪನ್ ಮಾಡಿ. ಶಾರ್ಟ್ಸ್ ವಿಡಿಯೋಗೆ ಹೋದ್ರೆ ಆ ವಿಡಿಯೋನ ಪ್ಲೇ ಮಾಡಿದ್ರೆ ಇಲ್ಲಿ ಇಲ್ಲಿ ತೋರ್ಸಲ್ಲ ನಮ್ಗೆ ಅದು. ಓಕೆನಾ, ಅದ್ರ ಏನು ಇದು ಹಾಕಿರ್ತೀವಿ ಅಲ್ವಾ, ಅರ್ನ್ ಕಮಿಷನ್ ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಇದ್ರ ಕೆಳಗಡೆ ಬಂದ್ರೆ ಇಲ್ಲಿರುತ್ತೆ. ಓಕೆನಾ, ನಾವು ಚೆಕ್ ಮಾಡ್ಕೊಂಡು ನೋಡಿ ತಗೊಬೇಕಾಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಒಂದ್ ಮೆಥಡ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಕೊಬಹುದು ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಕಮೆಂಟ್ ನಾವೇ ಕಮೆಂಟ್ ಮಾಡ್ಬಿಟ್ಟು ಪ್ರಾಡಕ್ಟ್ದು ಇಲ್ಲಿ ಹಿಂಗ್ ಮಾಡ್ಬಿಟ್ಟು ಸೆಂಡ್ ಮಾಡ್ಬಿಟ್ಟು ಅದನ್ನ ಪಿನ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಓಕೆನಾ, ಪಿನ್ ಆಪ್ಷನ್ಸ್ ಇಲ್ವಾ ಇದ್ರಲ್ಲಿ? ಓಕೆ, ಇಲ್ಲ. ವಿಡಿಯೋಗೆ ಲಾಂಗ್ ವಿಡಿಯೋಗೆ ಪಿನ್ ಆಪ್ಷನ್ಸ್ ಬರುತ್ತೆ, ಇದಕ್ ಬರಲ್ಲ. ಓಕೆನಾ, ಇವಾಗ ನಾವೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಅಲ್ಲಿ ಏನು ಲಿಂಕ್ ಇರುತ್ತೆ ಅದನ್ನ ಈ ತರ ಕಮೆಂಟ್ ಮಾಡ್ಬಿಟ್ರೆ ಅಲ್ಲಿ ನೋಡಿ ಬೈ ಮಾಡ್ಕೊಳ್ಳೋರು ಬೈ ಮಾಡ್ಕೊಳ್ತಾರೆ. ಓಕೆನಾ, ಇದು ಈ ತರ ಇರುತ್ತೆ. ಇನ್ನ ಇಲ್ಲಿ ಈ ವಿಡಿಯೋದಲ್ಲಿ ಇಲ್ಲಿ ಪ್ರಾಡಕ್ಟ್ ಡೈರೆಕ್ಟ್ ಆಗಿದೆ. ಇದು ಯಾವ ರೀತಿ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೈಂತ್ರಾ ಈ ತರ ಒಂದು ವೆಬ್ಸೈಟ್ ಆದ್ರೆ ಡೈರೆಕ್ಟ್ ಈ ತರ ಹಾಕ್ಬೋದು. ಮೇಶೋದು ಆಗಲ್ಲ. ಓಕೆನಾ, ಹಂಗನ್ಬಿಟ್ಟು ಮೇಶೋ ಅಕೌಂಟ್ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಅಲ್ಲ. ಓಕೆನಾ, ಈ ತರ ಯೂಟ್ಯೂಬ್ ಮತ್ತೆ ಶಾರ್ಟ್ಸ್ದು ಲಿಂಕ್ ನ ಹಾಕೋದು ಈ ರೀತಿ ಇರುತ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನನ್ಗೆ ಆರಾಮಾಗಿ ಕಮೆಂಟ್ ಮಾಡಿ, ಮತ್ತೆ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ಬೇಕು ಅಂತಾನು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.